41 ವರ್ಷ ಆದರೂ ಕೂಡ ಕೇಸು ಕೋರ್ಟಲ್ಲಿ ಏನೋ ತೀರ್ಮಾನ ತಗೊಂಡಿಲ್ಲ. ಇತ್ತೀಚೆಗೆ ಏನಾಗಿರುತ್ತೆ, ಕೋರ್ಟು ಹಳೆ ಕೇಸುಗಳು ಏನೇನಿರುತ್ತೆ ಅಂತೆಲ್ಲ ರಿವ್ಯೂ ಮಾಡ್ತಾರೆ. ಈಗ ಆ ಕೋರ್ಟ್ ಅಂತಲ್ಲ, ರಾಜ್ಯದ ಎಲ್ಲ ಭಾಗದಲ್ಲೂ ಮಾಡ್ತಾರೆ. ಸಹಜವಾಗಿ ಈ ಕೇಸು ಪೆಂಡಿಂಗ್ ಇರೋದು ನೋಡಿ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಪೊಲೀಸ್ ಆ್ಯಕ್ಟ್ ಮಾಡಿರ್ತಾರೆ. ಆಮೇಲೆ ಹೇಳಿ ಕೇಳಿ ಆ ವ್ಯಕ್ತಿ ಮೇಲೆ 16 ಕೇಸುಗಳಿದೆ. ಶ್ರೀಕಾಂತ್ ಪೂಜಾರಿ ಮೇಲೆ 16 ಕೇಸುಗಳಿದೆ. ಅದು ಮಟ್ಟ ಆಡಿರೋದು, ಇದು ಬೇರೆ ಬೇರೆ ಕೇಸುಗಳು, 16 ಕೇಸುಗಳು ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಎಲ್ಲ ಸ್ಟೇಷನಲ್ಲೂ ಕೂಡ ಅವ್ರ ಮೇಲೆ ಕೇಸುಗಳಿದೆ. ಅವರು ಕರಸೇವಕರೇ, ಅದರಲ್ಲೇನು ಡೌಟ್ ಏನಿಲ್ಲ. ಆದರೆ ಈ ಥರದ 16 ಕೇಸುಗಳಿರ್ತಕ್ಕಂಥ ಕ್ರಿಮಿನಲ್ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕರಸೇವಕರು ಅಂತೇಳಿ ಅರೆಸ್ಟ್ ಮಾಡಬಾರ್ದು ಅಂತೇಳಿ ಅಶೋಕ್ ಅವರು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಹಿಂದೆ ಗೃಹ ಮಂತ್ರಿ ಆಗಿದ್ದರು. ಮತ್ತು ಸುನೀಲ್ ಕುಮಾರ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಕೂಡ ಕಾನೂನು ಮಂತ್ರಿಗಳಾಗಿದ್ದಾರೆ. ಮತ್ತು ಬಹುತೇಕ BJP ಮುಖಂಡರೆಲ್ಲ ಹಿಂದೆ ಮಂತ್ರಿಗಳಾಗಿದ್ದಂಥವರು, ಕಾನೂನಿನ ಅರಿವಿರ್ತಕ್ಕಂಥವರು ಈ ರೀತಿ ಸ್ಟೇಷನ್ಗಳ ಮುಂದೆ ಹೋಗಿ ಕೂತ್ಕೊಂಡು ಈ ಥರ ಪ್ರೊಟೆಸ್ಟ್ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಅಂದರೆ ಕಾನೂನಿಗೆ ಇವರು ಗೌರವ ಕೊಡ್ತಿಲ್ಲ ಅಂತ ಇದೇ ಈಗ ನಾವು ಕೂಡ ನಿಮಗೆಲ್ಲ ಜ್ಞಾಪಕ ಇರಬೇಕು. ಮೇಕೆದಾಟು ವಿಚಾರದಲ್ಲಿ ನಾವು ವೈಲೇಷನ್ ಮಾಡಿದಾಗ ನನ್ನ ಮೇಲೆ, ಹತ್ರಾಬ್ ಅವ್ರ ಮೇಲೆ, ಜಾರ್ಜ್ ಅವ್ರ ಮೇಲೆ, ಪರಮೇಶ್ವರ್ ಅವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ, ನಮ್ಮೆಲ್ಲರ ಮೇಲೂ ಕೇಸುಗಳು ಈಗಲೂ ಬಾಕಿ ಇದೆ. ಅದೇ ರೀತಿ ನಾವು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರೊಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 5-6 ಕೇಸುಗಳ ಮೇಲೆ ನಮ್ಮೆಲ್ಲ ಇರ್ತಕ್ಕಂಥ ಮಂತ್ರಿಮಂಡಲದ ಸದಸ್ಯರ ಮೇಲೆ ಈಗಲೂ ಕೇಸಿದೆ. ಅಂದರೆ ಕಾನೂನಿಗಿಂತ ದೊಡ್ಡವರು ಅಂತ BJPಯವರು ತಿಳ್ಕೊಂಡಿದ್ದಾರೆ. BJPಯವರು ಕರಸೇವಕರು ಅಂತ ಹೇಳಿಬಿಟ್ಟು ಅದನ್ನು ಶೆಲ್ಟರ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ದುರಾದೃಷ್ಟ. ಇವರೆಲ್ಲ ಕೂಡ ಅಧಿಕಾರದಲ್ಲಿ ವಿರೋಧ ಪಕ್ಷವಾಗಿ ಅಧಿಕಾರದಲ್ಲಿ ಇರೋದಕ್ಕೆ ಇವರು ಸರಿ ಲಾಯಕ್ಕಿಲ್ಲ ಅಂತ ನಾನು ಏನೋ ಊಟಕ್ಕೆ ಸೇರ್ಕೊಂಡಿರ್ಬೋದು. ಇದರಿಂದ ಊಟಕ್ಕೆ ಸೇರ್ಕೊಂಡಿದ್ರೆ 3 ಜನ ಮುಖ್ಯಮಂತ್ರಿಗಳು ಅಂತ ನಮ್ಮ ಅವರೇನು ಹೇಳಿದ್ರೆ ಬಹಿರಂಗವಾಗಿ ಯಾರೂ ಹೇಳಿಕೆ ಕೊಟ್ಟಿಲ್ಲ. ಸರಿ, ದತ್ತಪೀಠ ವಿಚಾರದಲ್ಲಿ ದತ್ತಪೀಠದ ಹಳೆ ಈಗ ಗೃಹ ಮಂತ್ರಿಗಳು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳಿ ಆಮೇಲೆ ಒಂದ್ಸಲಿ ಕೋರ್ಟ್ನಲ್ಲಿ ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಅದನ್ನು ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು ಅಥವಾ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. ಅಲ್ಲಿವರೆಗೂ ಅದು ಜೀವಂತವಾಗಿದ್ದೇ ಇರುತ್ತೆ. ಆಮೇಲೆ ಶ್ರೀಕಾಂತ್ ಪೂಜಾರಿ ಇವರು ರಾಮ ಭಕ್ತ, ಆಮೇಲೆ ಇನ್ನೇನೇನು ಹೇಳ್ತಾರೆ, ಕರಸೇವಕ ಅಂತೆಲ್ಲ ಹೇಳ್ತಾರಲ್ಲ, ಯಾರೋ ಮಾನ್ಯ ಅಶೋಕ್ ಅವರು, ಆಮೇಲೆ ಸುನೀಲ್ ಕುಮಾರ್ ಅವರು, ಆಮೇಲೆ ಪೂಜಾರಿ ಅವರು, ಆಮೇಲೆ CT ರವಿಯವರು, ಇವರೆಲ್ಲ ಮಂತ್ರಿಗಳಾಗಿದ್ದರಲ್ಲ. ಇವ್ರದೇ ಸರ್ಕಾರ 9 ವರ್ಷ ಇತ್ತಲ್ಲ. 5 ವರ್ಷ ಯಡಿಯೂರಪ್ಪನವರು, ಇವರು ಜಗದೀಶ್ ಶೆಟ್ಟರ್ ಅವರು, ಆಮೇಲೆ ಸದಾನಂದ ಗೌಡರು 5 ವರ್ಷ CM ಆಗಿದ್ದರು 2008ರಿಂದ 2013ವರೆಗೂ. ಈಗ ಮೊನ್ನೆ 2 ವರ್ಷ ಯಡಿಯೂರಪ್ಪವರಿತ್ತು, 2 ವರ್ಷ ಬೊಮ್ಮಾಯಿಯವರಿದ್ದರು. ಅಶೋಕ್ ಗೃಹ ಮಂತ್ರಿ ಆಗಿತ್ತು, ಅರಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿತ್ತು. ಆ ವ್ಯಕ್ತಿ ಶ್ರೀಕಾಂತ್ ಪೂಜಾರಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಕೇಸ್ ವಾಪಸ್ ತಗೋಬೋದಿತ್ತಲ್ಲ ಅಲ್ವಾ? ಇವ್ರ ಕೇಸ್ ವಾಪಸ್ ತಗೋಬೋದಿತ್ತಲ್ಲ. 9 ವರ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾಕೆ ಇವರು ಆ ಕೇಸ್ ವಾಪಸ್ ತಗೊಳ್ಳಿಲ್ಲ? ಅಮಾಯಕ ಆಗಿದ್ರೆ. ಆಮೇಲೆ ಇವ್ರೇನಾಗುತ್ತೆ ಅಂದರೆ ಕಾರ್ಯಕರ್ತರನ್ನ ಈ ಥರ ಉಪಯೋಗಿಸ್ಕೊಂಡು ಮತ್ತೆ ಅವ್ರು ಸಹಾಯ ಮಾಡಲ್ಲ. ಮತ್ತು ಇವರು ಮಕ್ಕಳು ಮಾತ್ರ ಎಲ್ಲ ಅಮೇರಿಕಾ ಇನ್ನೊಂದು ಬೇರೆ ಬೇರೆ ಕಡೆಯನ್ನು ಹೋಲಿಸ್ಕೊಂಡಿರ್ತಾರೆ. ಕರಸೇವಕರು ಅಂತೇಳಿ ಕಾರ್ಯಕರ್ತರನ್ನ ಅವನ್ನೆಲ್ಲ ಈ ರೀತಿ ಸಿಗಾಕ್ಸ್ಬಿಟ್ಟು ಮಜಾ ನೋಡ್ಕೊಂಡಿರ್ತಾರೆ.
ಸರ್